ನಮ್ಮ ಚುನಾವಣೆ ನಾನು ಸೋತಾಗ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು. ಆಗ ನಾನು ಮಾತು ಹೇಳಿದೆ, ನೋಡಿ ನಾನು MLA ಎಲೆಕ್ಷನ್ ಸೋತಿದ್ದೀನಿ, ಇದು ಜೀವನದ ಸೋಲಲ್ಲ, ಅದೊಂದು ಚುನಾವಣೆ ಸೋಲಷ್ಟೇ. ಮತ್ತೆ ನಾವು ಸಿದ್ಧಾಂತದ ಕಾರಣಕ್ಕೆ ರಾಜಕಾರಣಕ್ಕೆ ಬಂದಿರೋದ್ರಿಂದ ನನ್ನ ಸಿದ್ಧಾಂತಕ್ಕೆ ಸೂರ್ಯ ಚಂದ್ರ ಇರೋವರೆಗೂ ಸೋಲೇ ಇಲ್ಲ. ನಮ್ಮ ಸಿದ್ಧಾಂತ ಅದು ಸ್ವಾರ್ಥದ ಸಿದ್ಧಾಂತ ಅಲ್ಲ. ನಮ್ಮ ಸಿದ್ಧಾಂತ ಅದು ಹಿಂದುತ್ವ, ನಮ್ಮ ಸಿದ್ಧಾಂತ ರಾಷ್ಟ್ರ ಮೊದಲು ನಮ್ಮ ಸಿದ್ಧಾಂತ. ರಾಷ್ಟ್ರ ಮೊದಲು ಸಿದ್ಧಾಂತಕ್ಕೆ ಸೋಲು ಬರಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಸೋಲು ಬಂದ್ರೆ ನಮ್ಮ ದೇಶವೇ ಇರಲ್ಲ. ಹಾಗಾಗಿ ಒಂದು ಚುನಾವಣೆಯ ಸೋಲು ಸಿದ್ಧಾಂತದ ಸೋಲಲ್ಲ, ಅದು ಚುನಾವಣೆಗೆ ಮಾತ್ರ ಸೋಲು. ನಮ್ಮ ಸಿದ್ಧಾಂತಕ್ಕೆ ಸೋಲಿಲ್ಲ. ಹಾಗಾಗಿ ನೀವು ಇದನ್ನ ಚುನಾವಣೆಯ ಸೋಲು ಅಂತಷ್ಟೇ ಸ್ವೀಕಾರ ಮಾಡಿ, ಇದು ಜೀವನದ ಸೋಲಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ಆಗೋದೆಲ್ಲ ಒಳ್ಳೆದಕ್ಕೆ ಅನ್ನುವಂತ ಕೃಷ್ಣನ ವಾಣಿಯನ್ನ ನೆನಪಲ್ಲಿಟ್ಕೊಂಡು ಸಹಜವಾಗಿ ಸ್ವೀಕಾರ ಮಾಡ್ತೀರಿ ಅನ್ನುವಂತ ವಿಶ್ವಾಸದೊಂದಿಗೆ ನಾವು ಆ ವಿಚಾರಕ್ಕಾಗಿಯೇ ಕೆಲಸ ಮಾಡೋಣ. ಅಧಿಕಾರ ಜನ ಕೊಟ್ಟಿದ್ದಾರೆ. ತಂದೆಯವರು 2 ಬಾರಿ ಸಂಸದರಾಗಿದ್ದರು, ನೀವು 4 ಬಾರಿ ಸಂಸದರಾಗಿ ಕೇಂದ್ರ ಸಚಿವರಾಗಿದ್ದೀರಿ. ಅಧಿಕಾರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಿಗೆ ಅದು ಸಾಧನ ಮಾತ್ರ, ಅದು ಸಾಧನ ಮಾತ್ರ. ಗುರಿಯ ಸಾಧನೆಗಿರ್ತಕ್ಕಂಥ ಸಾಧನ. ನಮ್ಮ ಗುರಿ ಅದು. ನಮ್ಮ ಗುರಿ ತಾಯಿ ಭಾರತಿ ವಿಶ್ವಗುರು ಆಗಬೇಕು ಅನ್ನೋದು ನಮ್ಮ ಗುರಿ. ಆ ಗುರಿಯ ಕಾರಣಕ್ಕಾಗಿ ನಾವು ಒಟ್ಟಾಗಿ ಕೆಲಸ ಮಾಡಬೇಕಾದ ಅವಶ್ಯಕತೆ ಇದೆ. ನೋಡಿ, ಒಟ್ಟಾಗಿ ಇದ್ರೆ ಏನು ಅನ್ನೋದಕ್ಕೆ ಒಂದು ಪೊರಕೆಯ ಉದಾಹರಣೆ ಕೊಡ್ತಾರೆ. ಪೊರಕೆ ಒಟ್ಟಾಗಿ ಕಟ್ಟಿ ಎಲ್ಲಿವರೆಗೂ ಒಟ್ಟಾಗಿರುತ್ತೋ ಅಲ್ಲಿವರೆಗೂ ಕಸವನ್ನ ಗುಡಿಸಿ ಹೊರಗೆ ಹಾಕೋದಕ್ಕೆ ಸಹಾಯ ಮಾಡುತ್ತೆ. ಕಟ್ಟಿ ಬಿಚ್ಚಿಕೊಂಡ್ರೆ ಅದೇ ಕಸವಾಗುತ್ತೆ. ನಾವು ಇದನ್ನ ರಾಜಕೀಯಕ್ಕೆ ಅರ್ಥ ಮಾಡಿದ್ರು ಅಷ್ಟೇನೆ. ನಾವೆಲ್ಲ ಒಟ್ಟಾಗಿದ್ರೆ ಕಾಂಗ್ರೆಸ್ ಅನ್ನುವಂತ ಕಸವನ್ನ ಗುಡಿಸೋದು ಕಷ್ಟದ ಕೆಲಸ ಅಲ್ಲ, ಬಹಳ ಸುಲಭವಾಗಿ ನಾವು ಕಟ್ಟು ಬಿಚ್ಚಿಕೊಂಡ್ರೆ ನಾವೇ ಕಸವಾಗ್ತೇವೆ. ಹಾಗೆ ಕಟ್ಟು ಬಿಚ್ಚಿಕೊಳ್ಳೋದ ರೀತಿಯಲ್ಲಿ ಒಂದಾಗಿ ನಾವೆಲ್ಲರೂ ಒಟ್ಟಾಗಿ ಹೋಗ್ಬೇಕಾದಂತ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಸಂಘದ ಶಾಖೆಯಲ್ಲಿ ಕಲಿಸಿದ ಒಂದು ಹಾಡಿನ ಕೆಲವು ಸಾಲುಗಳನ್ನು ನೆನಪು ಮಾಡಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಸೋಲಿನಿಂದ ಕುಗ್ಗದೆ, ಸವಾಲುಗಳಿಗೆ ಜಗ್ಗದೆ, ವಿರೋಧಕ್ಕೆಂದು ಬಗ್ಗದಂತ ಗಟ್ಟಿತನವ ಬೆಳೆಸುವ. ಅದಕ್ಕೆ ನಾನು ಸಿದ್ದೇಶ್ವರನ ಹೇಳೋದಿಷ್ಟೇ, ಈ ಚುನಾವಣೆ ಸೋಲಿನಿಂದ ಕುಗ್ಗಬಾರ್ದು, ಸವಾಲುಗಳಿಗೆ ಜಗ್ಗಬಾರ್ದು, ವಿರೋಧಕ್ಕೆ ಬಗ್ಗಬಾರ್ದು. ಆನೆ ಯಾವತ್ತಿದ್ರು ಆನೆಯೇ, ಹಾಗೆ ಬದುಕಬೇಕು ಅಂತ ಹೇಳಿ ವಿನಂತಿ ಮಾಡಿ, ಕಡೆಯದಾಗಿ ಒಂದು ಮಾತು, ಭೂಮಿಗೆ ಬಿದ್ದಿದ ಬೀಜ ನಾವು ಮಾಡಿದ ಕರ್ಮ ಅದು ಫಲ ಕೊಟ್ಟೇ ಕೊಡುತ್ತೆ. ಯಾರು ಒಳ್ಳೇದು ಮಾಡಿದಾರೋ ಅದಕ್ಕೆ ಒಳ್ಳೆ ಫಲ. ಯಾರಾದ್ರೂ ಪಕ್ಷಕ್ಕೆ ದ್ರೋಹ ಮಾಡಿದ್ರೆ ಆ ದ್ರೋಹಕ್ಕೆ ಕೂಡ ಫಲ ಇದ್ದೇ ಇರುತ್ತೆ. ಹಾಗಾಗಿ ಅವರವರ ಕರ್ಮವನ್ನ ಭಗವಂತನಿಗೆ ಬಿಟ್ಟು ನಾವು ನಮ್ಮ ಕೆಲಸವನ್ನು ಮಾಡೋಣ. ನಾವು ರಾಷ್ಟ್ರನಿಷ್ಠೆ ಮತ್ತು ಪಕ್ಷ ನಿಷ್ಠೆಗೆ ಚ್ಯುತಿಬಾರದಂತೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಸಿದ್ದೇಶಣ್ಣ ನೋಡು, ನಮ್ಮ ಜೊತೆಗೆ ಕಡೆಗೆ ಬರೋದು ನಮ್ಮ ಆಸ್ತಿ ಅಲ್ಲ, ನಮ್ಮ ಸಂಬಂಧಿಕರಲ್ಲ. ಹಿರಿಯರು ಹೇಳಿರೋ ತತ್ವಗಳು, ಒಳಿತ ಮಾಡೋ ಮನುಜ ಇರೋದು 3 ಯುಗ, ಸತ್ತ ಮೇಲೆ ನಿನ್ನ ಹೆಸರು ಹೇಳುತ್ತಾರ, ಯಾರೇ ಸತ್ರುವೆ ಹೇಳೋದು 2 ಅಕ್ಷರದ ಹೆಸರೇ. ಹಾಗಾಗಿ ಇರುವಷ್ಟು ಕಾಲ ಒಳ್ಳೇದು ಮಾಡೋಣ, ಒಳ್ಳೇದು ಮಾಡಿ ಆ ಒಳ್ಳೇದು ಮಾಡುವಂತ ಸದ್ಬುದ್ಧಿಯನ್ನ ಭಗವಂತ ಸದಾಕಾಲ ಜಾಗೃತ ಸ್ಥಿತಿಯಲ್ಲಿ ಇಟ್ಟಿರಲಿ. ನಾವು ಸುಖ ಅನ್ನೋದನ್ನ ಹೊರಗಡೆಯಿಂದ ಕೊಂಡ್ಕೊಳ್ಳೋಕ್ಕಾಗಲ್ಲ. ನಾನು ಸುಖವಾಗಿರಿ ಅಂತ ಹೇಳ್ಬೋದು, ಅದು ಹಾರೈಕೆ.
ಸಿದ್ದೇಶಣ್ಣ ನಿನ್ನೆಯ ಬಗ್ಗೆ ಬಹಳ ಚಿಂತಿಸದೆ, ನಾಳೆಯ ಬಗ್ಗೆ ಹೆಚ್ಚು ಯೋಚಿಸದೆ, ಇವತ್ತಿನ ದಿನವನ್ನ ಆನಂದವಾಗಿ ಕಳೆದು ಇವತ್ತಿನ ದಿನವನ್ನ ಸಾರ್ಥಕವಾಗಿ ಬದುಕೋದೆ ಭವಿಷ್ಯಕ್ಕೆ ಅದು ಬುನಾದಿಯನ್ನು ತಂದುಕೊಡುತ್ತೆ. ನಾವು ಹೋದಾಗ ಯಮದೂತ ಅವನ ಅಕೌಂಟ್ ಚೆಕ್ ಮಾಡೋದು, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡಲ್ಲ. ಅದೇನಿದೆ ಇಲ್ಲಿ ಮಾತ್ರ ಅಲ್ಲಿ ಚೆಕ್ ಮಾಡೋದು ಅವನು ಎರಡೇ ಬ್ಯಾಲೆನ್ಸ್ ಅಂತೆ, ಒಂದು ಪುಣ್ಯ, ಇನ್ನೊಂದು ಪಾಪ. ಪರೋಪಕಾರಾಯ ಪುಣ್ಯಾಯ ಪರಪೀಡನಾಯ ಪಾಪಾಯ. ಇನ್ನೊಬ್ಬರಿಗೆ ಉಪಕಾರ ಮಾಡಿದ್ರೆ ಪುಣ್ಯ ಜಮಾ ಆಗುತ್ತಂತೆ, ಇನ್ನೊಬ್ಬರಿಗೆ ಪೀಡಿಸಿದ್ರೆ ಪಾಪ ಜಮಾ ಆಗುತ್ತಂತೆ. ಅವನ ಹತ್ರ ಇರೋದು ಯಮದೂತನ ಹತ್ರ ಎರಡೇ ಬ್ಯಾಲೆನ್ಸ್ ಅಕೌಂಟ್. ಹಾಗಾಗಿ ನಾವಿಲ್ಲಿಂದ ಹೋಗ್ಬೇಕಾದ್ರೆ ಇಲ್ಲೇನು ಇಹದಲ್ಲಿ ಒಳ್ಳೇದು ಮಾಡ್ತೀವೋ ಅದು ನಮ್ಮ ಜೊತೆಗೆ ಬರುತ್ತೆ. ಹಾಗೆ ಈ ಒಳ್ಳೇದನ್ನ ಮಾಡ್ತಾ ಮಾಡ್ತಾನೆ ಒಂದಿನ ನಾವೆಲ್ಲರೂ ಈ ಈಗವನ್ನ ತೊರೆಯಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಿಮಗೆ ಇನ್ನಷ್ಟು ಒಳ್ಳೆಯ ಕೆಲಸ ಮಾಡುವಂಥದ್ದನ್ನ ಭಗವಂತ ಶಕ್ತಿಯನ್ನ ಕೊಡ್ಲಿ ಅಂತ ಶುಭ ಹಾರೈಸಿ, ಈ ಒಂದು ಸಂದರ್ಭದಲ್ಲಿ ಸಿದ್ದೇಶಣ್ಣವರ ಜನ್ಮದಿನದ ಆಚರಣೆಯ ನೆಪದಲ್ಲಿ ನಮ್ಮನ್ನೂ ಕರೆದು ಒಂದು ನಾವ್ಯಾರು ಯಾವುದಕ್ಕೂ ಹೆದರಲ್ಲ ಅನ್ನುವಂತ ಮಾತು ಹೇಳಿದ್ರಿ. ಮತ್ ಸೋಲು ಒಂಥರ ಪಾಠ ಕಲಿಸುತ್ರಿ. ನಿಜವಾದ ಸಂಬಂಧಿಕರು ಯಾರು ಹತ್ರದವರು ಅಂತ ಗೊತ್ತಾಗದೇ ಸೋತಾಗ ಇರುವಾಗ ಅದೇ ಮಾತು, ಇರುವಾಗ ಎಲ್ಲ ನೆಂಟರು ಅಂತ, ಇದ್ದಾಗ ಎಲ್ರಿಗೂ ಅಧಿಕಾರ ಇದ್ದಾಗ ಸಿದ್ದೇಶಣ್ಣಕ್ಕೆ ಹೇಳಿ ಅಂತಿರ್ತಾರೆ. ಯಾರು ಸೋಲಿನ ಜೊತೆಗೆ ಇರ್ತಾರಲ್ಲ ಅವರೇ ನಿಜವಾದ ಬಂಧುಗಳು, ಅವರೇ ನಿಜವಾದ ಅಂತವರು. ಹಾಗಾಗಿ ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಮಗೆ ದೇವರು ಇನ್ನೂ ಒಂದು ಅವಕಾಶವಾಗಿ ಕೊಟ್ಟಿದ್ದಾನೆ. ಯಾರು ನಿಮ್ಮ ಹತ್ರದವರು ಅಂತೇಳಿ ಬಣ್ಣದ ಮಾತಾಡೋರೆಲ್ಲ ಹತ್ರದವರು ಅಂತ ಅನ್ಕೊಂಡಿರ್ತೀವಲ್ಲ, ಎಲ್ಲ ಬಣ್ಣದ ಮಾತಾಡೋರೆಲ್ಲ ಹತ್ರದವರಲ್ಲ ಅನ್ನೋದನ್ನ ತಿಳ್ಕೊಳ್ಳಕ್ಕೂ ಇದೊಂದು ಅವಕಾಶ ಅಂತ ಹೇಳಿ ಭಾವಿಸಿ ಸಮಚಿತ್ತದಿಂದ ಸ್ವೀಕಾರ ಮಾಡಿ ನಿಮಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್.